ನಿಮಗ್ ಕಾಣಲ್ಲ ಅವಳು. ಅವಳಾ? ಯಾರವಳು? ಹೆಂಗಿದಾಳ ಅವಳು? ಎತ್ತರವಾದ ದೇಹ. ಅವಳು ಓಡ್ ಬರ್ತಾ ಇದ್ರೆ ಅವಳ ಮನಸ್ಸು ಕುಳುಕುತ್ತೆ, ನಾನು ಹೃದಯ ತುಳುಕುತ್ತೆ. ವಯಸ್ಸು ನಿಂಗ ಅನ್ಸುತ್ತೆ? ಅಗಲವಾದ ಭುಜ, ಬಾಳೆ ಎಲೆ ತರ. ಅಲ್ಲೇ ಊಟಕ್ಕೆ ರೆಡಿ ಆಗ್ತಾವನೆ. ತೇಲ್ಗಣ್ಣು, ಅಯ್ಯೋ ಕಿಕ್ಕು ರಂತರ. ನನಗೂ ಆಗ್ತಾ ಐತಿ ಒಂಥರ. ನಾವೀಗ ಏನ್ ಮಾಡ್ಬೇಕಪ್ಪ? ಇವ್ನ ಕರ್ಕೊಂಡ್ ಹೋಗಿ ಮತ್ತೆ ಅವಳಿಗೆ ಡಿಕ್ಕಿ ಹೊಡ್ಸಿ, ಆಗ್ಲೇ ಇವ್ನ್ ಸರಿ ಹೋಗೋದು. ಅವಳನ್ನೆಲ್ಲಪ್ಪ ಹುಡ್ಕೊಂಡು ಹೋಗೋದು. ಏನೈತೆ? ಹಲೋ, ಬರೀ ಕಣ್ ಮಿಟಕ್ಸ್ರೆ ಸಾಲ್ದಮ್ಮ, ಬಾಯ್ ಬಿಟ್ರು ಸಾಲ್ದಮ್ಮ, ಮನಸ್ ಬಿಚ್ಚ ಹೇಳ. ಮನಸ್ಸು ಸ್ಟ್ರಕ್ ಆಗೋಯ್ತಕ್ಕ. ಬೇಗ ರಿಲೀಸ್ ಮಾಡೆ. ವಾರಕ್ಕೆ 3 ಸಿನಿಮಾ ರಿಲೀಸ್ ಮಾಡೋಕೆ ಇದೇನ್ ಕನ್ನಡ ಸಿನಿಮಾನಾ? ಇದು ಪ್ರೇಮ ಲೋಕ. ಅದನ್ನ ಮರೆಯೋಕಾಗತ್ತ ಅಕ್ಕ? ಆ ಲುಕ್ಕು, ಆ ಪವರ್, ಆ ಡಿಕ್ಕಿ. ಯಾವ ಡಿಕ್ಕಿಮ? ಕಾರ್ ಡಿಕ್ಕಿನ ಇಲ್ಲ ಬಾಡಿ ಟು ಬಾಡಿ ಡಿಕ್ಕಿ, ಹಾರ್ಟ್ ಟು ಹಾರ್ಟ್ ಡಿಕ್ಕಿ. ಅಯ್ಯೋ, ಇವಳನ್ನ ಹೇಗಪ್ಪ ಪ್ರೇಮ್ ಲೋಕದಿಂದ ರಿಲೀಸ್ ಮಾಡೋದು? ಹಲೋ ಹಲೋ, ಸದ್ಯ ಸೇಫ್ ಆಗಿ ಲ್ಯಾಂಡ್ ಆದ. ಮೇಡಮ್, ಹಾ ಇಲ್ಲಿ ಡಾಕ್ಟರ್ ಪವಿತ್ರ ಅವರು. ನಾನೇ. ಏನ್ ವಿಷಯ? ಏನಿಲ್ಲ, ಅರ್ಜೆಂಟ್ ಆಗಿ ಒಂದು ಪೇಷಂಟ್ ನ ಇಲ್ಲೇ. ನಿಮ್ ಪೇಷಂಟ್ ಕತೆ ಹಾಗೆ ಇರ್ಲಿ, ಮೊದ್ಲು ನಮ್ ಪೇಷಂಟ್ ಸರಿ ಮಾಡ್ಕೋಬೇಕಲ್ಲ. ನೀವಿಬ್ರು ಮೇಲ್ ಬನ್ನಿ. ಇವ್ರು ಡಾಕ್ಟರ್ ತಾನೆ? ಯಾರಿಗ್ ಗೊತ್ತು, ಬೆಳ್ಳಗವಳೆ ಕರೀತಾವಳೆ. ಬನ್ನಿ. ನಿಲ್ಲಿ. ಏನದು, ಇಬ್ಬಿಬ್ರಿದ್ದಾರೆ? ನಾವಿಬ್ರಿದ್ದೀವಲ್ಲ ಅದಕ್ಕೇನೆ. ಇವಳ ಮನ್ಸು ಸ್ಟ್ರಕ್ ಆಗಿದೆ. ನಮ್ಮಿರೋಗು ಹಂಗೆ ಆಗಿದೆ. ಡಿಕ್ಕಿ ಹೊಡೆದ್ರೆ ಸರಿ ಹೋಗುತ್ತೆ. ಮೊದ್ಲು ನೀನ್ ಹೊಡಿ. ನನ್ ಲೈಫ್ ಸ್ಟಕ್ ಆಗೋಯ್ತು ಮೇಡಮ್. ಅಯ್ಯೋ, ಗೇಂಡಾಮರ್ಗ ಆನೆಗೆ ಡಿಕ್ಕಿ ಹೊಡೆದ್ರೆ ಹಿಂಗೆ. ಸೊಳ್ಳೆ ಆನೆಗೆ ಡಿಕ್ಕಿ ಹೊಡೆದ್ರೆ ಹೀಗೇನೆ. ನೀವಿಬ್ರು ವೇಸ್ಟ್. ಒಂದ್ ಹುಡುಗಿ ಮನ್ಸನ್ನ ಓಪನ್ ಮಾಡಕ್ ಆಗ್ಲಿಲ್ಲ. ಅದ್ ಸರಿ, ನಿಮ್ ಜೊತೆ ಬಂದಿರೋ ಪೇಷಂಟ್ ಅಲ್ಲಿ? ಕೆಳಗಿದ್ದಾನೆ ಮೇಡಮ್. ಅವನ್ನ ಬಿಟ್ರೆ ಎಲ್ಲಾರ ಮನ್ಸುಗಳನ್ನು ಓಪನ್ ಮಾಡ್ಬಿಡ್ತಾನೆ ಮೇಡಮ್. ನೀವು ಸ್ವಲ್ಪ ಹುಷಾರು. ಮಲ್ಲ ಮಲ್ಲ ಮಲ್ಲ, ಬಂದ್ಯಾ? ಬಾ. ನಿನ್ನ ಉದ್ದೇಶ ಇದು ಅಂತ ಗೊತ್ತಾಗಿದ್ರೆ ನಾನು ತರಲೇನೆ ಮಾಡ್ತಿರ್ಲಿಲ್ಲ. ಸುತ್ತಿ ಬಳಸಿ ಮಾತಾಡದೆ ಇದೇ ವಿಷಯ ಅಂತ ಹೇಳಿದ್ರೆ ಇಷ್ಟು ಒದ್ದಾಡ್ಬೇಕಿರ್ಲಿಲ್ಲ. ಇಂಥ ಅವಕಾಶ ಬಿಡಕ್ಕಾಗತ್ತಾ? ಅಂದ್ರೆ ನಿನಗೆ ಒಪ್ಗೆನಾ? ಒಲೆ ಮೇಲೆ ಬೆಣ್ಣೆ ಇಟ್ರೆ ಕರಗದೆ ಇರ್ತಾರೆ ರಂಜಿ. ಮಲ್ಲ, ಇದು ನಮ್ಮ ಮೊದಲನೇ ರಾತ್ರಿ. ನೀನು ಹೊರಗಣ್ಣಲ್ಲಿ ನೋಡ್ಬೇಕು, ತುಟಿ ಅಂಚಲ್ಲಿ ನಾಚ್ಕೋಬೇಕು. ನಾನು ನಿನ್ನ ಹಿಡಿಯಕ್ ಬರ್ಬೇಕು, ನೀನ್ ನಾಚ್ಕೊಂಡು ನಾಚ್ಕೊಂಡು ದೂರ ದೂರ ಹೋಗ್ಬೇಕು. ಮಲ್ಲ, ನೀನ್ ಇಷ್ಟೊಂದು ರಸಿಕ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಶುರು ಮಾಡೋಣ? ಕರೆಕ್ಟ್. ಎಲ್ಲ ಕೆಡಿಸ್ಬಿಟ್ಟಲ್ಲ ನಂಜಿ. ಇನ್ನು ಎಷ್ಟು ತನಕ ತಪ್ಪಿಸ್ಕೊಳ್ಳೋದು? ಆಸೆ ಉಕ್ಬೇಕು,
ಹಸಿವು ತಡಿಯಕ್ ಆಗ್ಬಾರ್ದು. ಆಗ್ಲೇ ಇರೋದು ಮಜಾ. ನನ್ಗೆ ಈಗ್ಲೇ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ಗಿನ್ನೂ ಆಸೆನೆ ಹುಟ್ಲಿಲ್ವಲ್ಲ. ಸರಿ, ಮತ್ತೆ ಕತೆ ಬುದ್ಧಿ ಶುರು ಆಗೋಯ್ತಲ್ಲ ನಿನಗೆ. ಮತ್ತೆ ಶುರು ಮಾಡೋಣ. ಡಾಕ್ಟ್ರೆ, ಅವನ್ ಮಲ್ಲ ಅಲ್ಲ, ನಮ್ಮ ಆನಂದ. ಈ ಮಲ್ಲ ನನಗ ಆನಂದ ಕೊಡ್ದೇನೆ ಹೊರಟೋದ. ಅದ್ ಯಾವಾಗ್ಲೂ ಹೋದ್ ಜನ್ಮದಲ್ಲಿ. ಇದ್ಯಾವ್ದೋ ಪುನರ್ಜನ್ಮದ ಕತೆ. ಏ ಮಲ್ಲ, ಅಯ್ಯೋ ಇವನ ಅಲ್ಲ. ನಿಂಗ್ ಗೊತ್ತಿಲ್ಲ ಇವ್ ನನ್ ಮಲ್ಲ. ಏನಾಯ್ತು ನನ್ ಮಲ್ಲನ್ಗೆ? ಅವಳಿಗಾಗಿದ್ದೆ ಇವನಿಗೂ ಆಗಿದೆ. ಏನು ಇದು? ಮುಂದಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂದ್ರೆ ಹಿಂದಕ್ಕೆ ಕರ್ಕೊಂಡು ಹೋಗ್ತಾವಳೆ. ಮಲ್ಲ, ಆನಂದ ಆನಂದ ಆನಂದ. ಅಪ್ಪ ತಗೊಂಬನ್ನಿ. ಸರಿ ಡಾಕ್ಟ್ರೆ. ಇದೇನ್ ಡಾಕ್ಟ್ರೆ ಇದು? ಔಷಧಿ ಬರ್ಕೊಡ್ತೀರಾ ಅಂದ್ರೆ ಪಂಚೆ, ಶರ್ಟು, ಕಿವಿ ಓಲೆ, ಮಫ್ಲರು. ಏನ್ ಡಾಕ್ಟ್ರೆ ಇದು? ಅದು ನನ್ ಮಲ್ಲನ್ ಗೆಟಪ್. ಅದನ್ನ ನೋಡ್ಸಿದ್ರೆ ಸರಿ ಹೋಗ್ತಾರೆ. ಹೋಗ್ ತಗೊಂಬನ್ನಿ. ನಡೆಯ ಹೋಗೋಣ. ಮಲ್ಲ ಮಲ್ಲ ಮಲ್ಲ. ಇದೇನ್ ಡಾಕ್ಟ್ರೆ, ನಮ್ಮ ಆನಂದ ನಿಂಗ್ ಮಾಡ್ಬಿಟ್ಟಿದ್ದೀರಾ? ಅಯ್ಯೋ ತಗೊಳ್ಳಿ, ಬೇಗ ಬಟ್ಟೆ ಹಾಕಿ. ಏನ್ ಟ್ರೀಟ್ಮೆಂಟ್ ಮಾಡಿದ್ರಿ ಡಾಕ್ಟ್ರೆ? ಆನಂದ್, ನಿಮ್ ಟ್ಯಾಲೆಂಟ್ ಮುಂದೆ ಬೇರೆ ಪ್ಲೇಯರ್ಸ್ ಎಲ್ಲ ತುಂಬಾ ಚಿಕ್ಕವರ ಕಾಣಿಸ್ತಾರೆ. ಮುಂದೆ ನಿಮ್ಗೆ ದೊಡ್ಡ ಫ್ಯೂಚರ್ ಇದೆ. ಥ್ಯಾಂಕ್ ಯು ಸರ್. ಭೂಮಿಲಿ ಚಿನ್ನ ಸಿಗುತ್ತೆ, ಆದ್ರೆ ಕಲ್ಚರಿಂಗ್ ಇಲ್ದೆ ಅದಕ್ಕೆ ಶೇಪೇ ಬರಲ್ಲ. ಹಾಗೆ ನೀನು ಕೂಡ ನಿನ್ನಲ್ಲಿರೋ ರಾ ಟ್ಯಾಲೆಂಟ್ ನ ಪಾಲಿಶ್ ಮಾಡಿ ಸರಿಯಾಗಿ ಟ್ರೈನಿಂಗ್ ಕೊಟ್ರೆ ಮುಂದೆ ನೀನೊಬ್ಬ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗ್ತೀಯ. ಅದಕ್ಕೆ ನಾನೇನ್ ಮಾಡ್ಬೇಕು ಸರ್? ನಮ್ಮ ಅಕಾಡೆಮಿಕ್ ಸೇರ್ಕೋ. ನಿನ್ನ ಪ್ರಮೋಟ್ ಮಾಡೋ ಜವಾಬ್ದಾರಿ ನಮ್ದು. ಸ್ಪೆಷಲ್ ಕನ್ಸಿಡರೇಷನ್ ಮೇಲೆ ಬರೀ 25,000 ಫೀಸ್ಗೆ ನಿನ್ನ ಅಡ್ಮಿಟ್ ಮಾಡ್ಕೊಳ್ತೀನಿ. ಫ್ಯೂಚರ್ ಅಲ್ಲಿ ಏನೇ ಖರ್ಚು ಬಂದ್ರು ನಾನ್ ಬ್ರ್ಯಾಂಡಿಂಗ್ ನಲ್ಲಿ ಮ್ಯಾನೇಜ್ ಮಾಡ್ತೀನಿ. ಓಕೆನಾ? ಸರಿ ಸರ್. ಕೇಬಿಟ. ಏನಿದು? ಇದೇನೋ ಇದು ಮ್ಯಾಥ್ಸ್ ಅಲ್ಲಿ ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗ್ದಿದ್ಯಾ? ಓದ್ತೆ ಓದ್ತೆ ನಿಮ್ ಚಿಕ್ಕಪ್ಪನ್ ತರ ಆಗ್ಬಿಡ್ತೀರಾ. ಏನಿದು? ಅದಕ್ಕೆ ಮಕ್ಕಳನ್ನ ಹೊಡಿತಿದ್ದೀರಾ? ನಿನ್ ತರ ಆಗ್ಬಿಡ್ಬಾರ್ದಲ್ಲಪ್ಪ, ಅದಕ್ಕೆ ಹೊಡಿತಾ ಇದ್ದೀನಿ. ತೋರ್ಸೆ ಯಾವ ಅಣ್ಣ. ಚೆಸ್ ಅಕಾಡೆಮಿ ಸೇರ್ಕೋಬೇಕು. ಅಪ್ಲಿಕೇಶನ್ ತಗೊಳಕ್ ಒಂದು 25,000 ಬೇಕಿತ್ತು. 25,000? 25,000ಕ್ಕೆ ಎಷ್ಟು ಸೊನ್ನೆಗಳಿದೆ ಗೊತ್ತೇನೋ? 25 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ. 25,000? ಈ ಮನೆಯಲ್ಲಿ ನಿನಗೆ ಅನ್ನ ಆಗ್ತಾ ಇರೋದೇ ಹೆಚ್ಚು, ದುಡ್ಡು ಬೇರೆ ಕೊಡ್ಬೇಕಂತೆ. ಹೋಗ ಹೋಗ. ಆನಂದ್, ಬೇಜಾರು ಮಾಡ್ಕೋಬೇಡಪ್ಪ. ಅವನ ಸ್ವಭಾವ ನಿನಗೆ ಗೊತ್ತೇ ಇದೆ. ನಿನಗೆ ಸಹಾಯ ಮಾಡೋಣ ಅಂದ್ರೆ ನನ್ನ ಹತ್ರ ಒಂದ್ ಬಿಡ್ಕಾಸು ಇಲ್ಲಪ್ಪ. ಚಸ್ ಅಂತೆ ಚಸ್. ಅಯ್ಯ, ಲಕ್ಷಣವಾಗಿ ಒಂದ್ ಕೆಲ್ಸಕ್ಕೆ ಸೇರ್ಕೊಂಡು 3 ಕಾಸು ದುಡಿಯೋಣ ಅನ್ನೋ ಜವಾಬ್ದಾರಿ. ದುಡ್ಡು ಕೇಳ್ತಾ ದುಡ್ಡು. ನಿನಗೊಂದ್ ಚೂರು ಬುದ್ಧಿ ಇಲ್ಲ. ಇದ್ದಿದ್ರೆ ಇಂಥವನ್ಗೆ ಅಂತ ಅಣ್ಣ ತಂದೆನ ಕೊಡ್ತಿರ್ಲಿಲ್ಲ, ಅಂತ ತಮ್ಮನು ಕೊಡ್ತಿರ್ಲಿಲ್ಲ. ಅಲ್ಲ ಗುರು, ಜ್ವರ ಬಂದ್ರೆ ಮಾತ್ರೆ ಕೊಡಕ್ಕೆ ಆಳೋ ನಿಮ್ಮ ಅಣ್ಣನ್ನ ಅಂತವನ ಹತ್ರ ಹೋಗಿ ದುಡ್ಡು ಕೇಳಿದ್ಯಲ್ಲ ನೀನು. ಅವ್ರನ್ನ ಕೇಳಿದೆ, ನೀನಂಗ್ ಕೇಳಲಿ. ಏನಿಬ್ರು ಫೈನಾನ್ಷಿಯರ್ ಮಕ್ಕಳು ಹೇಳ್ಬಿಟ್ರು.
ಜೋಬಲ್ 2 ರೂಪಾಯಿ ಇಲ್ಲ ಕಡ್ಲೆಕಾಯಿ ತಿನ್ನೋದಕ್ಕೆ ಉಂಗ್ರ ಬಿಚ್ಕೊಳ್ಳ ಅದು ರೋಲ್ ಗೋಲ್ಡ್ ಎಲ್ಲದಕ್ಕೂ ಬೈತಾನಲ್ಲಪ್ಪ